ನನ್ನ ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳಂತ ಹೇಳಿ ಬಂದ್ರೆ ನಾನು ಓಡಿ ಬರುದು ಈ ಕ್ಷೇತ್ರಕ್ಕೆ. ಅಜ್ಜನ ಹತ್ರ ನಿಲ್ಬೇಕಿದ್ರೆ ನಮ್ದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಹತ್ತಿದ್ದೇನೆ ನಾನು, ಲಿಟ್ರಲಿ ಹತ್ತಿದ್ದೇನೆ. ನನಗೆ ಬಂದು ಎಂತ ಮಾಡುದು ಅಂತ ಹೇಳಿ ಗೊತ್ತಾಗ್ತಿರ್ಲಿಲ್ಲ. ಸೊ ಈ ಗ್ರೋತಿಗೆಲ್ಲ ಕಾರಣ ಈ ಅಜ್ಜ. ತುಳುನಾಡಿನಲ್ಲಿ ಕೊರಗಜ್ಜನನ್ನ ನ್ಯಾಯದ ದೈವ, ಬಡವರ ರಕ್ಷಕ ಎಂದು ಭಕ್ತರು ನಂಬುತ್ತಾರೆ. ಜನಪದ ಇತಿಹಾಸದಲ್ಲಿ ಕೊರಗಜ್ಜನು ಸಾಮಾನ್ಯ ಜನರ ನೋವಿಗೆ ಧ್ವನಿಯಾಗಿ ದೈವವಾಗಿ ಆರಾಧನೆ ಪಡೆಯುತ್ತಿದ್ದಾರೆ. ಇದರಿಂದಲೇ ತುಳುನಾಡಿನ ಅನೇಕ ಭಾಗಗಳಲ್ಲಿ ಕೊರಗಜ್ಜ ದೈವಸ್ಥಾನಗಳು ಭಕ್ತರ ವಿಶ್ವಾಸದ ಕೇಂದ್ರಗಳಾಗಿ ಬೆಳೆದಿವೆ. ಅಮ್ಮುಂಜೆಯ ಮಾದುಕೋಡಿ ಕೊರಗಜ್ಜ ಕ್ಷೇತ್ರವು ವಿಶೇಷವಾಗಿ ಪ್ರಸಿದ್ಧವಾಗಿದ್ದು, ವರ್ಷಾವಧಿ ನಡೆಯುವ ಗಗ್ಗರ ಸೇವೆ ಇಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ನೆರವೇರುತ್ತದೆ. ನನ್ನ ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳಂತ ಹೇಳಿ ಬಂದ್ರೆ ನಾನು ಓಡಿ ಬರುದು ಈ ಕ್ಷೇತ್ರಕ್ಕೆ. ಯಾಕಂತ ಹೇಳಿದ್ರೆ ಇಲ್ಲಿ ಗುರೂಜಿಯವರು ಕೊಡುವ ಮಾತು ಅಥವಾ ನಮ್ಮ ತಲೆಯಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ನಮ್ಮ ಜೀವನದಲ್ಲಿ ಪ್ರೊಫೆಷನ್ ಆಗಲಿ, ಪ್ಯಾಷನ್ ಆಗಲಿ, ಅಥವಾ ಎಂಥದೇ ನಮ್ಮ ಲೈಫಲ್ಲಿ ಆಗುವ ಕಷ್ಟಗಳನ್ನು ನಾನು ಇಲ್ಲಿ ತಗೊಂಡು ಬಂದು ಹೇಳ್ತೇನೆ. ಅಲ್ಲಿ ನನಗೊಂದು ಸೊಲ್ಯೂಷನ್ ಅಂತ ಹೇಳಿಕೊಡ್ತಾರೆ. ಅಜ್ಜನ ಹತ್ರ ನಿಲ್ಬೇಕಿದ್ರೆ ನಮ್ಮದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅದು ಗುರೂಜಿ ಹತ್ರ ಕೇಳಬೇಕಿದ್ರೆ ಅವರ ಬಾಯಿಂದ ನುಡಿಗಳಿಂದ ನಂದು ಎಲ್ಲ ಅವ್ರದ್ದೇನಾದ್ರೂ ಹೇಳಬೇಕಿದ್ರೆ, ಹೀಗೆ ಮಾಡಿ ಅಂತ ಹೇಳಬೇಕಿದ್ರೆ ನಾನು ಅದೇ ಥರ ಡಿಸಿಷನ್ಸ್ ತೊಗೊಂಡ್ರೆ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನಂದು ಮನೆಯದು ವಿಷಯ ಆಗಲಿ, ನಂದು ಕೆರಿಯರ್ ವಿಷಯ ಆಗಲಿ, ನಂದು ಪ್ರೊಫೆಷನ್ ವಿಷಯ ಆಗಲಿ, ಎಂತ ಇದ್ರೂ ನಂದು ಸಾಲ್ವ್ ಆಗಿದೆ. ಮೇಯ್ನ್ಲಿ ರೀಸೆಂಟಾಗಿ ನಂದು ಮನೆಯದು ವಿಷಯದಲ್ಲಿ ನನಗೆ ತುಂಬ 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 ಹೆಲ್ಪ್ ಆಗಿದೆ. ನಾನು ಫಸ್ಟ್ ಆ ಟೈಮಲ್ಲಿ ಫುಲ್ ಮಳೆ ಇರುವ ಕಾರಣದಿಂದ ನಾನು ಫಸ್ಟ್ ಓಡಿ ಬಂದು ಹತ್ತಿದ್ದೇನೆ. ನಾನು ಲಿಟ್ರಲಿ ಹತ್ತಿದ್ದೇನೆ. ನನಗೆ ಬಂದು ಎಂತ ಮಾಡುದು ಅಂತ ಹೇಳಿ ಗೊತ್ತಾಗ್ತಿರ್ಲಿಲ್ಲ. ಆಗ ನನಗೆ ಗುರೂಜಿ ಹೇಳಿದೊಂದೇ, ಅಜ್ಜ ಇದ್ದಾರೆ, ಅವ್ರ ಹತ್ರ ಹೇಳು, ಅವ್ರು ನಿನಗೆ ಪರಿಹಾರ ನೀಡ್ತಾರೆ ಅಂತ ಹೇಳಿ. ಆ ಅಜ್ಜನ ದಯದಿಂದ ನಂದು ಮನೆ ಆಗಿದೆ. ನಾನು ಪ್ರೊಫೆಷ್ನಲಿ ವೆಲ್ ಸೆಟಲ್ ಆಗಿದ್ದೇನೆ. ಪ್ಯಾಷನಲ್ಲಿ ನಾನು ಈಗ ಒಳ್ಳೆ ಕೆರಿಯರ್ ನೋಡ್ತಾ ಇದ್ದೇನೆ. ಸೊ ಈ ಗ್ರೋತಿಗೆಲ್ಲ ಕಾರಣ ಈ ಅಜ್ಜ. ದೂರ ದೂರಿನಿಂದ ಭಕ್ತರು ಆಗಮಿಸಿ ತಮ್ಮ ಇಷ್ಟಾರ್ಥಗಳು ಈಡೇರುವಂತೆ ಬೇಡಿಕೊಳ್ಳುತ್ತಾರೆ. ಭಕ್ತಿ, ನಂಬಿಕೆ, ಸಂಪ್ರದಾಯಗಳು ಒಂದೇ ಸ್ಥಳದಲ್ಲಿ ಸೇರಿರುವ ಮಾದುಕೋಡಿ ಕೊರಗಜ್ಜ ಕ್ಷೇತ್ರವು ತುಳುನಾಡಿನ ಧಾರ್ಮಿಕ ಪರಂಪರೆಯ ಪ್ರತೀಕವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೊಳಲಿ ಸಮೀಪದ ಮಾದುಕೋಡಿ ಸ್ವಾಮಿ ಕೊರಗಜ್ಜ ದೈವ ಸಾನ್ನಿಧ್ಯ. ಸಾಧಾರಣ ಸುಮಾರು ವರ್ಷದಿಂದ ಇಲ್ಲಿ ಸ್ವಾಮಿ ಕೊರಗಜ್ಜನನ್ನು ಪ್ರತಿಷ್ಠಾಪಿಸಿ ಇಲ್ಲಿ ನಿತ್ಯ ಪೂಜೆ ಪುರಸ್ಕಾರಗಳು ನಡೆಯುತ್ತಾ ಉಂಟು. ಪ್ರತಿ ವರ್ಷದಂತೆ ಫೆಬ್ರವರಿ ತಿಂಗಳ 2ನೇ ಶನಿವಾರ ಇಲ್ಲಿ ವಾರ್ಷಿಕ ಕೋಲಬಲಿ ಸೇವೆ ನಡೆಯುತ್ತದೆ. ಅದೇ ರೀತಿ ಈ ಕ್ಷೇತ್ರದ ಹಿನ್ನೆಲೆ ನೋಡುವಾಗ ಈ ಒಂದು ಕ್ಷೇತ್ರವನ್ನು ನಮ್ಮ ಗುರೂಜಿಯಾದಂಥ ಶ್ರೀ ವಿಜಯ ಸುವರ್ಣ ಮಾದುಕೋಡಿ ಇವರ ತಾಯಿಯಾದಂಥ ಲಕ್ಷ್ಮೀ ಅಮ್ಮ ಇವರು ಈ ಒಂದು ಕ್ಷೇತ್ರದಲ್ಲಿ ಕೊರಗಜ್ಜನನ್ನು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ರು. ಅವರ ಕಾಲಾದಿ ನಂತರ ಅವರ ಸುಪುತ್ರರಾದಂಥ ಶ್ರೀಯುತ ನಮ್ಮ ಗುರುಗಳಾದಂಥ ವಿಜಯ ಸುವರ್ಣ ಕೊಳಲಿ ಇವರು ಈ ಒಂದು ಕ್ಷೇತ್ರವನ್ನು ಬರುವಂಥ ಭಕ್ತರಿಗೆ ಒಂದು ಸೇವೆಯನ್ನು ಕೊಡುವಂಥ ನಿಟ್ಟಿನಿಂದಾಗಿ ಶ್ರೀ ಸಹಾಯಿ ಹೀಲಿಂಗ್ ಸೆಂಟರ್ ಎಂಬ ಒಂದು ಸೆಂಟರನ್ನು ಇಲ್ಲಿ ಸ್ಥಾಪಿಸಿಕೊಂಡು ಸ್ವಾಮಿ ಕೊರಗಜ್ಜನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಇಲ್ಲಿ ಈ ಕ್ಷೇತ್ರವನ್ನು ನಾವು ಆರಾಧಿಸಿಕೊಂಡು ಬರ್ತಾ ಇದ್ದೆವು. ಇಲ್ಲಿಗೆ ಪ್ರತಿ ಸೋಮವಾರ ಇಲ್ಲಿ ವಿಶೇಷವಾಗಿ ಕ್ಷೀರಾನ್ನ ಸೇವೆ ಅಂದರೆ ಪೇರ್ದವನಸ್, ತುಳುವಿನಲ್ಲಿ ಪೇರ್ದವನಸ್ ಅಂತ ಹೇಳ್ತಾರೆ, ಇಲ್ಲಿ ಪ್ರತಿ ಸೋಮವಾರ ನಡೀತಾ ಇದೆ. ಈ ಒಂದು ಸೇವೆಗೆ ದೂರದ ನಮ್ಮ ರಾಜ್ಯದ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಇದಕ್ಕೆ ಭಕ್ತರು ಬರ್ತಾ ಇದ್ದಾರೆ. ಅದೇ ರೀತಿ ಒಂದು ಸಂಜೆ ಹೊತ್ತು ಇಲ್ಲಿ ಅಜ್ಜನ ಒಂದು ಅಭಿಷೇಕ ಆಗಿಟ್ಟು ಆಮೇಲೆ ಒಂದು 8 ಗಂಟೆ ಹೊತ್ತಿಗೆ ಇಲ್ಲಿ ಕ್ಷೀರಾನ್ನ ಸೇವೆ ನಡೆಯುತ್ತದೆ. ಅಷ್ಟೇ ಅಲ್ಲದೆ
ಇಲ್ಲಿ ಪ್ರತಿ ಶುಕ್ರವಾರ, ಶನಿವಾರ ಮತ್ತು ಆದಿತ್ಯವಾರಂದು ಬರುವಂಥ ಭಕ್ತಾದಿಗಳ ಒಂದು ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸಿಕೊಂಡು ಅವರಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಸಮಸ್ಯೆಗಳಿಂದ ಇದ್ದರೆ ಇಲ್ಲಿ ಕ್ಷೇತ್ರದಲ್ಲಿ ಬಂದು ಅವರ ಸಮಸ್ಯೆಯನ್ನು ಹೇಳಿದಾಗ ಅದಕ್ಕೆ ಪರಿಹಾರವನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ವಾರ್ಷಿಕ ಕೋಲಕ್ಕೆ ಸಾಧಾರಣ ದೂರದಿಂದ ಪರ ಊರಿನಿಂದ ಮತ್ತು ವಿದೇಶಗಳಿಂದ ಇಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಫೆಬ್ರವರಿ ತಿಂಗಳ ದಿನಾಂಕ 7/2/2026 ಶನಿವಾರದಂದು 8 ಗಂಟೆಗೆ ಸರಿಯಾಗಿ ಇಲ್ಲಿ ವಾರ್ಷಿಕ ಕೋಲಬಲಿ ಸೇವೆ ನಡೆಯುತ್ತಾ ಇದೆ. ಅದೇ ರೀತಿ 9ನೇ ತಾರೀಕಿನಂದು ಇಲ್ಲಿ ವಾರ್ಷಿಕ ಕ್ಷೀರಾನ್ನ ಸೇವೆಯು ನಡೆಯುತ್ತಾ ಇದೆ.